Hello, my dear students. Good afternoon. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಎಸ್ ಮಕ್ಕಳೇ, ನಾವು ನಿನ್ನೆಯ ಒಂದು ತರಗತಿಯಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ವಿ ಅಲ್ವಾ. ಅದರಲ್ಲಿ ನಾವು ನಿನ್ನೆ 1 ಅಂಕದ ಪ್ರಶ್ನೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ 2 ಅಂಕದ ಪ್ರಶ್ನೆ ಕೆಲವೊಂದು ಅಂದ್ರೆ 1 ಅಥವಾ 2 ಬಿಡಿಸಿದೀವಿ ಅಲ್ವಾ. ಈಗಾಗ್ಲೇ ಬಿಡಿಸಿದೀವಿ. ಇವತ್ ನಾವೇನ್ ಮಾಡೋಣ, ಅದನ್ನೇ ಮುಂದುವರ್ಸೋಣ. ಅಂದ್ರೆ 2, 3, 4 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿವೆ ಅಂತ ನೋಡ್ತಾ ಹೋಗೋಣ. ಇವೆಲ್ಲ ನಾವು ನಿನ್ನೆ ಬಿಡಿಸಿದ್ವಿ ಅಲ್ವಾ, ನೆನ್ಪಿದೆ ಅಲ್ವಾ ನಿಮ್ಗೆ. ಈಗ ನಾವೇನ್ ಮಾಡೋಣ, ಇವತ್ತು 2 ಅಂಕದ ಪ್ರಶ್ನೆಗಳು. ಒಂದೇ ನಿಮಿಷ. ಓಕೆ, 2 ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ. ಇದನ್ನೆಲ್ಲ ನಾವು ನಿನ್ನೆ ಬಿಡಿಸಿದ್ವಿ. ಎಸ್. ಸೊ ಈಗ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಅದನ್ನ ನಾವು ಬಿಡಿಸಿದೀವಿ. ಯೂಕ್ಲಿಡ್ ನ ಭಾಗಾಕಾರ ಕ್ರಮವಿಧಿ ಅಂತ ಇದೆ. ನಮ್ಗೆ ಈ ವರ್ಷದಲ್ಲಿ ಯೂಕ್ಲಿಡ್ ನ ಭಾಗಾಕಾರ ಕ್ರಮವಿಧಿ ಇಲ್ಲ, ಹಾಗಾಗಿ ಈ ಲೆಕ್ಕವನ್ನ ಬಿಡಿಸೋದ್ ಬೇಡ. ಸೊ ಇದೇ ತರ ನಾವು ಬೇರೆ ಲೆಕ್ಕವನ್ನ ನೆಕ್ಸ್ಟ್ ಎಲ್ಲ ಮುಗಿದ್ಮೇಲೆ ಮತ್ತೆ ಬಿಡಿಸೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ಅಂತಂದ್ರೆ ನಮ್ಗೆ ವರ್ಜಿಸುವ ವಿಧಾನ, ಆದೇಶ ವಿಧಾನ ಅಂತ 2 ವಿಧಾನ ಬರುತ್ತೆ. ಅದ್ರ ಜೊತೆಗೆ ನಕ್ಷಾ ವಿಧಾನ. ನಕ್ಷಾ ವಿಧಾನವನ್ನ ನಮ್ಗೆ 4 ಅಂಕಗಳಿಗೆ ಕೇಳ್ತಾರೆ. ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ ಇದನ್ನ ನಮ್ಗೆ 2 ಅಂಕಕ್ಕೆ ಕೇಳ್ತಾರೆ. ಇಲ್ಲಿ ನಮ್ಗೆ ಇದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ವರ್ಜಿಸುವ ವಿಧಾನ ಅಂತಾನೆ ಕೊಟ್ಟಿದ್ದಾರೆ. ಕೆಲವೊಂದ್ಸರ್ತಿ ಇದನ್ನ ಆದೇಶ ವಿಧಾನದಿಂದಲೂ ಕೂಡ ಬಿಡಿಸಿ ಅಂತ ಕೊಡಬಹುದು. ಏನಂತ ಇದೆ ಬಿಡಿಸೋಣ. ಹಾಗಿದ್ರೆ 2x + 3y = 14 ಹಾಗೆ 2x + y = 10 ಅಲ್ವಾ. ಈಗ ನಾವೇನ್ ಮಾಡೋಣ, 2x + ಒಂದೇ ನಿಮಿಷ ಎಸ್. ಸೊ 2x + 3y = 14, 2x + y = 10. ಇದನ್ನ ನಾವು ಸಮೀಕರಣ 1 ಅಂತ ಕರೆಯೋಣ, ಇದನ್ನ ಸಮೀಕರಣ 2 ಅಂತ ಕರೆಯೋಣ. ಇವಾಗ ಇಲ್ಲಿ ವರ್ಜಿಸುವ ವಿಧಾನ ಅಂತ ಅಂದ್ರೆ ನಮ್ಗೆ 2 ಚರಾಕ್ಷರದ ಬೆಲೆಗಳು ಗೊತ್ತಿರೋದಿಲ್ಲ. ಆವಾಗ ನಾವು ಈ ವಿಧಾನಗಳನ್ನ ಬಳಸ್ತೀವಿ ಅಲ್ವಾ. x ಮತ್ತು y ನ ಬೆಲೆ ನಮ್ಗೆ ಗೊತ್ತಿಲ್ಲ. x ನ ಬೆಲೆಯನ್ನ ಕಂಡುಹಿಡಿಬೇಕಂದ್ರೆ y ಯನ್ನ ವರ್ಜಿಸ್ತೀವಿ, ಅಥವಾ y ನ ಬೆಲೆಯನ್ನ ಕಂಡುಹಿಡಿಬೇಕಾದ್ರೆ ಒಂದು ಚರಾಕ್ಷರದ ಬೆಲೆಯನ್ನ ವರ್ಜಿಸೋದು ಅಂದ್ರೆ x ಅನ್ನ ವರ್ಜಿಸೋದು, ಎಲಿಮಿನೇಟ್ ಮಾಡೋದು, ತೆಗೆದು ಹಾಕೋದು ಅಂತ ಅರ್ಥ. ಹಾಗಿದ್ರೆ ಇಲ್ಲಿ ನಾವು ವರ್ಜಿಸಬೇಕಾದ್ರೆ 2 ಚರಾಕ್ಷರದ ಬೆಲೆಗಳು ಸಮವಾಗಿದ್ದಾಗ ಮಾತ್ರ ನಾವು ಅದನ್ನ ವರ್ಜಿಸೋದಕ್ಕೆ ಸಾಧ್ಯ. ಹಾಗೆ ವಿರುದ್ಧ ಚಿಹ್ನೆಗಳು ಇರಬೇಕು. ಇಲ್ಲಿ +2 ಇದೆ, ಇಲ್ಲಿ +2 ಇದೆ. +2 ಮಾಡಿದ್ರೆ 4x ಆಗತ್ತೆ, 4x ಬರುತ್ತೆ. ಆದ್ರೆ ನಾವು ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಚಿಹ್ನೆಯನ್ನ ಚೇಂಜ್ ಮಾಡ್ಬೇಕು ಅಲ್ವಾ. ಚಿಹ್ನೆಯನ್ನ ಚೇಂಜ್ ಮಾಡಿದಾಗ ಈ +2x - 2x 2 ಕ್ಯಾನ್ಸಲ್ ಆಗುತ್ತೆ. 3y ಅಲ್ಲಿ 1y ಯನ್ನ ಕಳೆದ್ರೆ ನಮ್ಗೆ ಈ 3y ಅಲ್ಲಿ 1y ಯನ್ನ ಕಳೆದ್ರೆ 2y ಬರುತ್ತೆ. 14ರಲ್ಲಿ 10ನ್ನ ಕಳೆದ್ರೆ 4 ಬರುತ್ತೆ. y = 4 / 2. 2ನ್ನ ಈ ಕಡೆ ಶಿಫ್ಟ್ ಮಾಡ್ರಿ. 2 1 2 2. ಹಾಗಿದ್ರೆ y = 2. ಈಗ ನಮ್ಗೆ ಒಂದು ಚರಾಕ್ಷರದ ಬೆಲೆ ಗೊತ್ತಾಯ್ತು y ಅಂತ. ಈ y ಯನ್ನ ಬಳಸ್ಕೊಂಡು x ನ ಬೆಲೆಯನ್ನ ಕಂಡುಹಿಡಿಯೋದು ಹೇಗೆ. y ನ ಬೆಲೆಯನ್ನು ಏನ್ ಮಾಡ್ತೀವಿ ಇವಾಗ, y ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ ನೋಡೋಣ. ಆದೇಶಿಸಿದಾಗ ಏನಿದೆ ಸಮೀಕರಣ 1, 2x + 3y = 14 ಹಾಗೆ ಇದು ಸಮೀಕರಣ 1. 2x, y ನ ಬೆಲೆ ನಮ್ಗೆ ಗೊತ್ತಿದೆ, 3 × 2 = 14. ಸೊ 2x + 3 2 6 = 14. 2x = 6ನ್ನ ಈ ಕಡೆ ಶಿಫ್ಟ್ ಮಾಡೋಣ. 14 - 6 ಆಗತ್ತೆ. 2x = 14ರಲ್ಲಿ 6ನ್ನ ಕಳೆದ್ರೆ 8 ಬರುತ್ತೆ. ಸೊ 2x = 8. 2ನ್ನ ಈ ಕಡೆ ಶಿಫ್ಟ್ ಮಾಡ್ರಿ. 8 / 2 2 1 2 4. ಹಾಗಿದ್ರೆ x =
4 ಅಂತ ಬಂತು. ಅಂದ್ರೆ x is equal to 4, y is equal to 2. x ಮತ್ತು y ನ ಬೆಲೆಗಳು x is equal to 4 ಮತ್ತು y is equal to 2. ಇಲ್ಲಿ ನಿಮ್ಗೆ ಇದನ್ನೇ ನೀವು ಆದೇಶ ವಿಧಾನ ಬಳಸಿ ಮಾಡಿದಾಗ್ಲೂ ಕೂಡ ಇದೇ ಬೆಲೆ ಬರುತ್ತೆ. ಆದ್ರೆ ನಮ್ಗೆ ಇಲ್ಲಿ ವರ್ಜಿಸುವ ವಿಧಾನ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ. ಓಕೆ, ಇದು ನಮ್ಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇದನ್ನ ಕೇಳಿದ್ದಾರೆ ಕೂಡ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ, 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 30 ಪದಗಳ ಮೊತ್ತವನ್ನ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಮೊತ್ತವನ್ನ ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಯಿರಿ. ಅಂದ್ರೆ ನೀವು ಸೂತ್ರವನ್ನ ಬರೆದ್ರೆ 1 ಅಂಕ ಸಿಗತ್ತೆ. ಓಕೆ, ಸೊ ಏನಿದೆ ಇಲ್ಲಿ ಬರೆಯೋಣ. 3, 7, 11 ಹೌದಾ? 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 30 ಪದಗಳ ಮೊತ್ತ ಅಂತ ಹೇಳಿದೆ. ಅಂದ್ರೆ ಪದಗಳ ಮೊತ್ತ ಅಂತ ಕೊಟ್ಟಾಗ ಅದು SN ಅಂತ ಅಲ್ವಾ? ಈಗ N ಕೊಟ್ಟಿದ್ದಾರೆ ನಮ್ಗೆ. ಮೊದಲ 30 ಪದಗಳ ಮೊತ್ತ ಅಂತಂದ್ರೆ S30 ನಮ್ಗೆ ಕೇಳಿದ್ದಾರೆ. A ಎಷ್ಟಿದೆ? ಮೊದಲ ಪದ 3. D ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ. A2 - A1 ಮಾಡ್ತೀರಾ ಅಂದ್ರೆ 7ರಲ್ಲಿ 3 ಕಳಿತೀವಿ. 7ರಲ್ಲಿ 3 ಕಳೆದ್ರೆ 4 ಬಂತು. D ಬೆಲೆ ಎಷ್ಟಾಯ್ತು? 4. N ಎಷ್ಟಿದೆ? 30. ಹಾಗೆ S30 ನಮ್ಗೆ ಗೊತ್ತಿಲ್ಲ ಅಲ್ವಾ? ಈಗ ಯಾವಾಗ ನಮ್ಗೆ A ಮತ್ತು D ನ ಬೆಲೆ ಗೊತ್ತಿರತ್ತೆ, ಆವಾಗ SN ಸೂತ್ರವನ್ನ ಯಾವ್ದು ಹಾಕ್ತೀರಾ? SN is equal to n/2 divided by n/2 into 2A plus n minus 1 into D ಅನ್ನುವಂಥ ಸೂತ್ರವನ್ನ ಹಾಕ್ತೀವಿ. ಯಾಕೆ? A ಮತ್ತು D ನ ಬೆಲೆ ನಮ್ಗೆ ಗೊತ್ತಿದೆ. S30 is equal to n ಅಂದ್ರೆ 30 divided by 2 into A ನ ಬೆಲೆ 3 ಪ್ಲಸ್ n ಅಂತಂದ್ರೆ 30 ಇದೆ, 30 ಇದೆ, -1 D ನ ಬೆಲೆ 4 ಇದೆ. 30 divided by 2 ಅಂದ್ರೆ 2 3 6 ಪ್ಲಸ್ 29 into 4. 2 1 2 15 ಹೌದಾ? 2 1 1 ಉಳಿಯುತ್ತೆ, 2 15. ಸೊ 15 ಇಂಟು 6 ಪ್ಲಸ್ 29 ಇಂಟು 4 9 4 32. ಸೊ 9 8 4 2 8 8 3 11 136 116 ಬರುತ್ತೆ. 116. ಸೊ ಎಷ್ಟು ಬರುತ್ತಿದು? 15 6 90 ಪ್ಲಸ್ 15 ಇಂಟು 116 ಮಾಡಿದ್ರೆ ಎಷ್ಟು ಬರುತ್ತೆ? 15 6 90, 15 1 15, 15 ಪ್ಲಸ್ 9 24. 1740 ಬರುತ್ತೆ. 1740. ಸೊ 1740 ಪ್ಲಸ್ 90 ಸಾರಿ 1740 ಪ್ಲಸ್ 90 ಮಾಡಿದ್ರೆ 0 9 4 ಅಂತಂದ್ರೆ 13 7 1 8 1. ಸೊ 1830 ಬರುತ್ತೆ. 1830 ಬರುತ್ತೆ. ಇದು ನಮ್ಮ S30ಯ ಬೆಲೆ ಅಲ್ವಾ? S30ಯ ಬೆಲೆ ಎಷ್ಟು ಬರುತ್ತೆ? 1830. ನೆನ್ಪಿಟ್ಕೊಳ್ಳಿ. ಓಕೆ, ಇದು ನಮ್ಗೆ 2 ಅಂಕಗಳಿಗೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ನಮ್ಗೆ AN ಅಂದ್ರೆ ಸಿಂಪಲ್ ಆಗಿದ್ರೆ ಅದನ್ನ ನಮ್ಗೆ 1 ಅಂಕಕ್ಕೆ ಕೇಳ್ತಾರೆ. ಮೊತ್ತವನ್ನ ಕಂಡುಹಿಡಿಯೋದು 2 ಅಂಕಕ್ಕೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಏನಿದೆ, ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೂತ್ರವನ್ನ ಉಪಯೋಗಿಸಿ ನಮ್ಗೆ ಈ ವರ್ಷ ಇಲ್ಲ, ಕೇವಲ ಅಪವರ್ತನ ವಿಧಾನ ಮಾತ್ರ ಇದೆ. ಹಾಗಿದ್ರೆ ನಾವು ಇದನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ನೋಡೋಣ. x² - 7x + 12 is equal to 0. ಈಗ ಇದು ವರ್ಗ ಸಮೀಕರಣ ಹೌದಾ? ಯಾಕೆ? ಇದು ax² + bx + c ರೂಪದಲ್ಲಿದೆ ಅಲ್ವಾ? ಹಾಗಿದ್ರೆ ax² + bx + c ರೂಪದಲ್ಲಿದೆ. a ಇಂಟು ಸಿ ಮಾಡ್ತೀವಿ ಅಪವರ್ತನ ವಿಧಾನದಲ್ಲಿ. a ಇಂಟು ಸಿ ಮಾಡಿದ್ರೆ 12, ಗುಣಿಸಿದಾಗ 12 ಬರಬೇಕು, ಕೂಡಿದಾಗ ಅಥವಾ ಕಳೆದಾಗ ಮಧ್ಯದ ಪದ -7 ಬರಬೇಕು. -3 -4 ಆ 2 ಸಂಖ್ಯೆಗಳು ಯಾವುದು? 3 4 12. -3 ಇಂಟು -4 ಅಂದ್ರೆ +12. -3 -4 ಕೂಡಿಸಿದ್ರೆ -7 ಬರುತ್ತೆ. ಸೊ x² - 3x - 4x + 12 is equal to 0. ಈಗ ಮತ್ತೆ 2 ಗುಂಪನ್ನ ಮಾಡೋಣ.
ಎಕ್ಸ್ ಇಂಟು ಎಕ್ಸ್ ಮೈನಸ್ 3 ಒಂದು ಅಪವರ್ತನ ಇಲ್ಲಿ ಮೈನಸ್ 4 ಇಲ್ಲಿ 12 ನಾವು 3 4 12 ಅಂತ ಬರೆದ್ರೆ 4 ಕಾಮನ್ ಆಗುತ್ತೆ. ಸೊ ಎಕ್ಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಏನ್ ಉಳಿತು 4 ಹೊರಗೆ ತೆಗೆದ್ರೆ 3 ಹೌದಾ. 4 ಇಂಟು ಎಕ್ಸ್ 4x 4 ಮೂರ್ಲೆ 12 ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ ಈಸ್ ಈಕ್ವಲ್ ಟು 0. ಅಂದ್ರೆ 2 ಅಪವರ್ತನಗಳು ಸಿಕ್ತು ನಮ್ಗಿಲ್ಲಿ. ಎಕ್ಸ್ ಮೈನಸ್ 3 ಅನ್ನುವಂತಹ ಒಂದು ಅಪವರ್ತನ, ಎಕ್ಸ್ ಮೈನಸ್ 4 ಅನ್ನುವಂತಹ ಮತ್ತೊಂದು ಅಪವರ್ತನ. ಸೊ ಎಕ್ಸ್ ಮೈನಸ್ 3 is equal to 0, x minus 4 equal to 0, so x is equal to 3, x is equal to 4. ಅಲ್ವಾ? ಎಸ್, ಇದು ನಮ್ಗೆ ಅಪವರ್ತನ ವಿಧಾನದಿಂದ ಕಂಡುಹಿಡಿಯುತ್ತೆ. ನೆಕ್ಸ್ಟ್ ನೋಡೋಣ ಏನಿದೆ ಅಂತ. sin 30 ಡಿಗ್ರಿ, ಒಂದೇ ನಿಮಿಷ. Yes. So sin 30 degree plus cos 60 degree plus tan 45 degree is equal to sec 60 degree ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ sin 30 degree ಬರ್ಕೊಳ್ರಿ. sin 30 degree plus cos 60 degree plus tan 45 degree ಇದು LHS part. ಓಕೆ, is equal to sec 60 degree ಅಂತ ಸಾಧಿಸ್ಬೇಕು. ಓಕೆ, ಇದು LHS ಪಾರ್ಟ್, ಇದು RHS ಪಾರ್ಟ್. ನಾವಿವಾಗ ಏನ್ ಮಾಡೋಣ, LHS ಪಾರ್ಟ್ ಅಂದ್ರೆ ಎಡಭಾಗವನ್ನ ತಗೊಳ್ಳೋಣ, ಲೆಫ್ಟ್ ಹ್ಯಾಂಡ್ ಸೈಡ್. sin 30 ಡಿಗ್ರಿ, sin 30 ಡಿಗ್ರಿ ಅಂದ್ರೆ ಎಷ್ಟು? 1/2. cos 60 ಡಿಗ್ರಿ ಅಂದ್ರೆ 1/2. tan 45 ಅಂದ್ರೆ 1. ಓಕೆ, ಸೊ ಈಗ ಇಲ್ಲಿ ಎರಡಿದೆ, ಇಲ್ಲಿ ಏನಿಲ್ಲ ಅಂದ್ರೆ 1. 2 2 1 ಅಂದ್ರೆ ಲಸ 2 ಆಗತ್ತೆ. ಇಲ್ಲಿ 2 ಇಂಟು 1 1 ಇಂಟು 1 ಅಂದ್ರೆ 1 ಪ್ಲಸ್ 1 ಪ್ಲಸ್ ಇಲ್ಲಿ 2 ಬೇಕಲ್ವಾ, ಇಂಟು 2 ಮಾಡ್ತೀವಿ. ಸೊ 1 ಇಂಟು 2 2 ಆಗುತ್ತೆ. ಎಷ್ಟು ಬಂತಿದು? 1 ಪ್ಲಸ್ 1 ಅಂದ್ರೆ 2 ಪ್ಲಸ್ 2 ಡಿವೈಡೆಡ್ ಬೈ 2. 2 ಪ್ಲಸ್ 2 ಅಂತಂದ್ರೆ 4/2. 2 1 2 2 ಹಂಗಿದ್ರೆ ಎಷ್ಟು ಬಂತಿದು? 2 ಬಂತು. 2 ಅಂತಂದ್ರೆ ಏನಿದು? cos 60 ಡಿಗ್ರಿ ಅಂತಂದ್ರೆ ನಮ್ಗೆ ಗೊತ್ತಿದೆ 1/2 ಅಂತ, ಹೌದಾ. sec 60 ಡಿಗ್ರಿ ಅಂದ್ರೆ cos ನ ವಿಲೋಮ ಅಂದ್ರೆ 2 ಬರುತ್ತೆ ಅಲ್ವಾ. ಇಲ್ಲಿ ನಮ್ಗೆ 2 ಬಂದಿದೆ. ಸೊ 2 ಏನಾಗಿದೆ, ಇದು ಯಾವುದಕ್ಕೆ ಈಕ್ವಲ್ ಆಗಿದೆ? sec 60 ಡಿಗ್ರಿ. ಅದೇ ನಮ್ಗೆ ಬೇಕಾಗಿತ್ತಲ್ವಾ. ಸೊ LHS is equal to RHS. ಓಕೆ, ನೆಕ್ಸ್ಟ್. ಅಥವಾ ಇದನ್ನು ಮಾಡಬಹುದು. ಏನಂತ ಕೊಟ್ಟಿದ್ದಾರೆ? cos a divided by 1 plus sin a plus 1 plus sin a divided by cos a is equal to 2 sec a ಅಂತ ಕೇಳಿದ್ದಾರೆ. ಕ್ವಶನ್ ಬರ್ಕೊಳ್ಳೋಣ. ಏನಂತ ಇದೆ ಮಕ್ಕಳ ಇಲ್ಲಿ ಪ್ರಶ್ನೆ? cos a divided by 1 plus sin a plus 1 plus sin a divided by cos a. 1 plus sin a divided by cos a is equal to 2 sec a ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ನೋಡಿ ಇಲ್ಲಿ ಬೇಕಿದ್ರೆ 2 sec a ಎಂದು ಸಾಧಿಸಿ. ಎಸ್, ಇದನ್ನ LHS ಪಾರ್ಟ್, ಇದು LHS ಪಾರ್ಟ್, ಇದು RHS. ಓಕೆ, ಇವಾಗ ನಾವೇನ್ ಮಾಡೋಣ, LHS ಪಾರ್ಟ್ ಅನ್ನ ತಗೊಳ್ಳೋಣ. cos a divided by 1 plus sin a plus 1 plus sin a divided by cos a. sin a divided by cos a. ಈಗ ಓರೆ ಗುಣಾಕಾರ ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಅವಾಗ ಏನಾಗುತ್ತೆ? cos a ಇಂಟು cos a ಪ್ಲಸ್ 1 ಪ್ಲಸ್ sin a ಇಂಟು 1 ಪ್ಲಸ್ sin a. 1 plus sin a divided by 1 plus sin a into cos a. into cos a. Okay. ಸೊ ಇದು 1 plus sin a into cos a LCM ಆಗುತ್ತೆ. ಇಲ್ಲಿ cos a ಇಲ್ಲ, ಹಾಗಾಗಿ ಇಂಟು cos a ಮಾಡ್ತೀವಿ. ಇಲ್ಲಿ 1 plus sin a ಇಲ್ಲ, ಇಂಟು 1 plus sin a ಮಾಡ್ತೀವಿ. ಈಗ cos a into cos a cos square a ಅಲ್ವಾ, ಪ್ಲಸ್
1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತಂದ್ರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಸೈನ್ divided by 1 plus sin A into cos into cos. Cos square A plus 1 plus sin A whole square ಅಂದ್ರೆ ಅದು A plus B bracket square ರೂಪದಲ್ಲಿದೆ. A plus B bracket square ಅಂತಂದ್ರೆ ನಮ್ಗೆ ಗೊತ್ತಿದೆ A square plus B square plus 2AB ಅಲ್ವಾ. ಸೊ A square ಅಂತಂದ್ರೆ 1ರ ವರ್ಗ, B square ಅಂತಂದ್ರೆ sin square A plus 2AB 2 into 1 into sin A ಅಂದ್ರೆ 2 sin A ಆಗುತ್ತೆ. Divided by 1 plus sin A divided by sin A into ಈಗ ಇಲ್ಲಿ cos square A ಇದೆ, ಇಲ್ಲಿ sin square ಇದೆ. ಸೊ sin square A plus cos square A ಅಂತಂದ್ರೆ 1. ನಮ್ಗೆ ನಿತ್ಯ ಸಮೀಕರಣಗಳು ಗೊತ್ತಿದೆ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಲ್ಲಿ sin square A plus cos square A ಅಂತಂದ್ರೆ 1 ಅಲ್ವಾ. ಇಲ್ಲಿ 1 ಸ್ಕ್ವೇರ್ ಅಂತಂದ್ರೆ 1 ಪ್ಲಸ್ 2 sin A divided by 1 plus 1 into cos A ಅಂತಂದ್ರೆ cos A, ಸಾರಿ ಇದು ಹೀಗೆ ಬರ್ಕೊಳ್ಳೋಣ, cos A into 1 plus sin A. ಈಗ 1 plus 1 ಎಷ್ಟು 2 plus 2 sin A divided by 1 plus sin A into cos. ಇಲ್ಲಿ 2 ಇದೆ, ಇಲ್ಲಿ ಕೂಡ 2 ಇದೆ. ಸೊ 2 ಕಾಮನ್ ಇದೆ ಅಲ್ವಾ, 2 ಕಾಮನ್ ತೆಗಿಯೋಣ. ಏನ್ ಉಳಿಯತ್ತೆ 1 plus sin A divided by 1 plus sin A into cos A ಅಲ್ವಾ. ಈಗ 1 plus sin A 1 plus sin A ಕ್ಯಾನ್ಸಲ್ ಆಗುತ್ತೆ. ಸೊ 2 divided by cos 2 divided by cos A ಅಂತಂದ್ರೆ 2 into 1 by cos A. 1 by cos A ಅಂತಂದ್ರೆ ನಮ್ಗೆ ಗೊತ್ತಿದೆ sec A ಅಂತ. ಸೊ 2 sec A ನಮ್ಗೆ ಇದೇ ಬೇಕಾಗಿದ್ದಲ್ವಾ. ದಿಸ್ ಇಸ್ RHS 2 sec A. ಇದು 2 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಈಸಿ ಆಗಿದೆ ಅಲ್ವಾ. ಓಕೆ, ಸೊ ಅರ್ಥ ಆಯ್ತಾ. ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಗಿದ್ರೆ. ನೆಕ್ಸ್ಟ್ ಪ್ರಶ್ನೆ, 2 1 7 6 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಸೊ ಇಲ್ಲಿ ನಮ್ಗೆ ಇದು ಯಾವ ಪಾರ್ಟ್ ಅಲ್ಲಿ ಬರುತ್ತೆ, ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಮ್ಗೆ 2 ಸೂತ್ರಗಳಿದೆ, ಒಂದು ದೂರ ಸೂತ್ರ, ಒಂದು ಭಾಗ ಪ್ರಮಾಣ ಸೂತ್ರ. ಇಲ್ಲಿ ನಾವ್ ಏನ್ ಕಂಡುಹಿಡಿಬೇಕು, ಅನುಪಾತ ಕೊಟ್ಟಾಗ ಈ ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕೇಳಿದ್ದಾರೆ. ಅಂದ್ರೆ ನಾವಿಲ್ಲಿ ಭಾಗ ಪ್ರಮಾಣ ಸೂತ್ರವನ್ನ ಬಳಸ್ಬೇಕು ಅಲ್ವಾ. ಭಾಗ ಪ್ರಮಾಣ ಸೂತ್ರವನ್ನ ಬಳಸ್ಬೇಕು. ಪ್ರಶ್ನೆಯನ್ನ ಓದಿದ್ಮೇಲೆ ಏನ್ ಕೊಟ್ಟಿದ್ದಾರೆ ನಾನು ಏನನ್ನ ಇಲ್ಲಿ ಬಳಸ್ಬೇಕು, ಯಾವ ಸೂತ್ರವನ್ನ ಬಳಸ್ಬೇಕು, ಏನ್ ಕೇಳಿದ್ದಾರೆ ನಾನು ಏನ್ ಬಳಸ್ಬೇಕು, ನಿಮ್ಮ ಮೈಂಡ್ ಅಲ್ಲಿ ಫಾಸ್ಟ್ ಆಗಿ ಓಡ್ಬೇಕು. ಸೊ ಇಲ್ಲಿ ನಿರ್ದೇಶಾಂಕಗಳು 2 1 ಮತ್ತೆ ಏನ್ ಕೊಟ್ಟಿದ್ದಾರೆ 7 6, ಹಾಗೆ ಅನುಪಾತ ಕೂಡ ಕೊಟ್ಟಿದ್ದಾರೆ m1 m2 ಎಷ್ಟಿದೆ 3:2. ಭಾಗ ಪ್ರಮಾಣ ಸೂತ್ರ ಏನ್ ಹೇಳುತ್ತೆ, ನಮ್ಗಿದು x1 y1 ಇದು x2 y2. ಸೊ ಭಾಗ ಪ್ರಮಾಣ ಸೂತ್ರ p of xy is equal to m1 x2 plus m2 x1 divided by m1 plus m2 ಅಲ್ವಾ. ಹಾಗೆ y ಗೂ ಕೂಡ m1 y2 plus m2 y1 divided by m1 plus m2. ಈಗ m1 ಅಂದ್ರೆ 3 ಇದೆ, x2 ಅಂದ್ರೆ 7 ಇದೆ, ಪ್ಲಸ್ m2 ಅಂತಂದ್ರೆ 2 ಇದೆ, ಆಮೇಲೆ x1 ಅಂತಂದ್ರೆ 2 ಇದೆ, ಡಿವೈಡೆಡ್ ಬೈ 3 ಪ್ಲಸ್ 2.
ಹಾಗೆ m1 ಅಂತಂದ್ರೆ 3 ಇದೆ, y2 ಅಂತಂದ್ರೆ 6 ಇದೆ, ಪ್ಲಸ್ m2 ಅಂತಂದ್ರೆ 2 ಇದೆ, y1 ಅಂದ್ರೆ 1 ಇದೆ, ಡಿವೈಡೆಡ್ ಬೈ 3 ಪ್ಲಸ್ 2. 7 ಮೂರ್ಲೆ 21, 21 ಪ್ಲಸ್ 2 2 4, 4 ಡಿವೈಡೆಡ್ ಬೈ 3 ಪ್ಲಸ್ 2 ಅಂತಂದ್ರೆ 5. ಓಕೆ, ನೆಕ್ಸ್ಟ್ 3 6 18 ಪ್ಲಸ್ 2 1 2 ಡಿವೈಡೆಡ್ ಬೈ 3 ಪ್ಲಸ್ 5, 2 ಅಂದ್ರೆ 5. 21 ಪ್ಲಸ್ 4 ಮಾಡಿದ್ರೆ 25 ಡಿವೈಡೆಡ್ ಬೈ 5. ಹಾಗೆ 18 ಪ್ಲಸ್ 2 ಮಾಡಿದ್ರೆ 20 ಡಿವೈಡೆಡ್ ಬೈ 5. 5 1 5, 5 5 25, 5 1 5 4. ಹಾಗಿದ್ರೆ ಎಷ್ಟು ಬರುತ್ತೆ ಇದು? 5 4. ಈ 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು ಯಾವುವು? 5 4. ಓಕೆ, ನೆನ್ಪಿಟ್ಕೊಳ್ರಿ ಇದನ್ನ. ಇಲ್ಲಿ ನಮ್ಗೆ ದೂರ ಸೂತ್ರ ಒಂದು ಬರುತ್ತೆ, ಭಾಗ ಪ್ರಮಾಣ ಸೂತ್ರ ಒಂದು ಬರುತ್ತೆ. D is equal to square root of x2 minus x1 whole square plus y2 minus y1 whole square. ಮತ್ತೆ ಇನ್ನೊಂದು ಭಾಗ ಪ್ರಮಾಣ ಸೂತ್ರ P of xy is equal to m1 x2 plus m2 x1 divided by m1 plus m1 y2 plus m2 y1 divided by m1 plus m2. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಹಾಗಿದ್ರೆ. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 15ರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನ ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲದ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಅವಿಭಾಜ್ಯ ಸಂಖ್ಯೆ ಹೊಂದಿಲ್ಲದ ಸಂಭವನೀಯತೆ. ಇಲ್ಲಿ ನಮ್ಗೆ ಎಷ್ಟು ಬಿಲ್ಲೆಗಳಿವೆ? 15, 1ರಿಂದ 15. ಸೊ ಪೆಟ್ಟಿಗೆಯಲ್ಲಿರುವ ಒಟ್ಟು ಬಿಲ್ಲೆಗಳು ಎಷ್ಟು? ಪೆಟ್ಟಿಗೆಯಲ್ಲಿರುವ ಒಟ್ಟು ಬಿಲ್ಲೆಗಳು ಎಷ್ಟಿದೆ? 15 ಅಲ್ವಾ? ಒಟ್ಟು ಬಿಲ್ಲೆಗಳ ಸಂಖ್ಯೆ 15. ಅಂದ್ರೆ ಇದನ್ನ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ ಅಂತ ನಾವು ಕರಿಬಹುದು. 15. ಇದನ್ನ ಎನ್ ಆಫ್ ಎಸ್ ಅಂತ ಕರೆಯೋಣ. ಏನ್ ಕೊಟ್ಟಿದ್ದಾರೆ? ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಅಂದ್ರೆ ರ್ಯಾಂಡಮ್ ಆಗಿ ನಾವು ಇದೇ ತೆಗಿಬೇಕು ಅಂತ ನೋಡದೆಯೇ, ಪೆಟ್ಟಿಗೆಯನ್ನ ನೋಡದೆ ಒಂದು ಬಿಲ್ಲೆಯನ್ನ ಹೊರತೆಗೆದಾಗ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ ಅಂತ ಕೊಟ್ಟಾಗ 1ರಿಂದ 15ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು, ಎಷ್ಟು ಸಂಯುಕ್ತ ಸಂಖ್ಯೆಗಳು ಬರ್ತವೆ ಅಂತ ನೋಡೋಣ. 1 2 3 4 5 6 7 8 9 10 11 12 13 14 15. 1ರಿಂದ 15ರವರೆಗಿನ ಸಂಖ್ಯೆಗಳು. ಓಕೆ, ಇವಾಗ ನಮ್ಗೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ದಿದೆ ನೋಡೋಣ. ಓಕೆ, ಅವಿಭಾಜ್ಯ ಸಂಖ್ಯೆಗಳು. 1 ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. 2 ಅವಿಭಾಜ್ಯ ಸಂಖ್ಯೆ, ಹೌದಾ? ಹೌದು, 2 ಅವಿಭಾಜ್ಯ ಸಂಖ್ಯೆ. 3 ಕೂಡ ಅವಿಭಾಜ್ಯ ಸಂಖ್ಯೆ. 5 ಅವಿಭಾಜ್ಯ ಸಂಖ್ಯೆ. ಹಾಗೆ 7 ಅವಿಭಾಜ್ಯ ಸಂಖ್ಯೆ. ಅದೇ ರೀತಿ 8 ಸಂಯುಕ್ತ ಸಂಖ್ಯೆ, 9 10 11 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ, 14 15 ಇವೆರಡು ಸಂಯುಕ್ತ ಸಂಖ್ಯೆಗಳು. ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ, ಎಷ್ಟು ಸಂಯುಕ್ತ ಸಂಖ್ಯೆಗಳಿವೆ? ಇಲ್ಲಿ 1 2 3 4 5 6 ಅವಿಭಾಜ್ಯ ಸಂಖ್ಯೆಗಳು. ಹಾಗಿದ್ರೆ ನಮ್ಗೇನ್ ಬೇಕು? ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ. ಹೊಂದಿಲ್ಲದ ಸಂಭವನೀಯತೆ ಅಂತ ಅಂದ್ರೆ ಅದನ್ನ ನಾವು ಸಂಯುಕ್ತ ಸಂಖ್ಯೆಗಳ ಸಂಖ್ಯೆಯನ್ನ ತಗೋಬೇಕು. ಹೌದಾ? ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ ಅಂತಂದ್ರೆ ಎಷ್ಟಾಗತ್ತೆ? 8. ಅವಿಭಾಜ್ಯ ಸಂಖ್ಯೆಯನ್ನು
ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಖ್ಯೆಗಳು ಎಷ್ಟು? ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಖ್ಯೆಗಳು ಎಷ್ಟು? 8 ಅಲ್ವಾ? ಒಂದನ್ನ ಬಿಟ್ಟು, ಅಂದ್ರೆ ಒಂದು ಕಂಪೋಸಿಟ್ ಅಲ್ಲ, ಪ್ರೈಮು ಅಲ್ಲ, ಅವಿಭಾಜ್ಯನೂ ಅಲ್ಲ, ಸಂಯುಕ್ತನೂ ಅಲ್ಲ, ಅದನ್ನ ಬಿಟ್ಟು 1 2 3 4 5 6 7 8 ಇದೆ ಅಲ್ವಾ? ಇದನ್ನ ನಾವೇನ್ ಮಾಡೋಣ, ಎನ್ ಆಫ್ ಇ ಅಂತ ಕರೆಯೋಣ. ಓಕೆ, ಹಾಗಿದ್ರೆ ಈಗ ನಾವೇನ್ ಮಾಡೋಣ, ಸಂಭವನೀಯತೆಯನ್ನ ಕಂಡುಹಿಡಿಯೋಣ. ಸೊ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ, ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ, ಹೊಂದಿಲ್ಲದ ಸಂಭವನೀಯತೆ P of E is equal to N of E divided by N of S. So N of E ಎಷ್ಟಿದೆ ಮಕ್ಕಳ ಇಲ್ಲಿ? 8. N of S ಎಷ್ಟಿದೆ? 15. ಹಾಗಿದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆ 8 ಡಿವೈಡೆಡ್ ಬೈ 15. ಇದು ನಮ್ಗೆ 2 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಅರ್ಥ ಆಯ್ತಲ್ಲ? ಓಕೆ, ಸೊ ಇನ್ನೊಂದ್ಸತಿ ನೋಡ್ಕೊಳ್ರಿ. ಮುಂದಿನ ಪ್ರಶ್ನೆ ಹೋಗೋಣ ಹಾಗಿದ್ರೆ. ಓಕೆ, ಒಂದೇ ನಿಮಿಷ. ಇದು ನಮ್ಗಿಲ್ಲ. ಓಕೆ, ವೃತ್ತದ ಸ್ಪರ್ಶಕಗಳ ನಡುವಿನ ಕೋನ ಜೊತೆ ಸ್ಪರ್ಶಕಗಳನ್ನ ಎಳೆಯಿರಿ. ಸೊ ನಮ್ಗೆ ರಚನೆ ಇಲ್ಲ ಈ ವರ್ಷ, ಸೊ ಈ ಪ್ರಶ್ನೆ ಬೇಡ. ಇದು ಕೂಡ ಇಲ್ಲ ನಮ್ಗೆ, ಅಂದ್ರೆ ಭಾಗಲಬ್ಧವನ್ನ ಕಂಡುಹಿಡಿಯೋದು ಇಲ್ಲ. ಸೊ ಇವೆರಡೂ ಕೂಡ ನಮ್ಗಿಲ್ಲ. ನೆಕ್ಸ್ಟ್ ಪ್ರಶ್ನೆಯನ್ನ ಬಿಡಿಸೋಣ. ಒಂದು ಆಯತಾಕಾರದ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 20 ಮೀಟರ್ ಹೆಚ್ಚಾಗಿದೆ. ಚಿಕ್ಕ ಬಾಹು ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ ಆಗಿದ್ದರೆ ಆ ಆಯತಾಕಾರದ ಜಮೀನಿನ ಬಾಹುಗಳ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮಕ್ಕಳೇ, ಜಮೀನು ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ ಅಲ್ವಾ? ಆಯತಾಕಾರದ ಜಮೀನು, ಓಕೆ, ಎ ಬಿ ಸಿ ಡಿ ಅಂತ ಒಂದು ಆಯತಾಕಾರದ ಜಮೀನು. ಇಲ್ಲಿ ಒಂದು ಕರ್ಣ ಇದೆ, ಈ ಕರ್ಣ ಎ ಸಿ ಅಂತ ತಗೊಂಡ್ರೆ, ಕರ್ಣ ಹೇಗಿದೆ? ಚಿಕ್ಕ ಬಾಹುವಿಗಿಂತ 20 ಮೀಟರ್ ಹೆಚ್ಚಾಗಿದೆ. ಈ ಫಾರ್ ಎಕ್ಸಾಂಪಲ್ ನಾನು ಎ ಬಿ ಯನ್ನ ಚಿಕ್ಕ ಬಾಹು ಅಂತ ತಗೊಂಡ್ರೆ, ಕರ್ಣ 20 ಮೀಟರ್ ಹೆಚ್ಚಾಗಿದೆ ಅಲ್ವಾ? ಚಿಕ್ಕ ಬಾಹು ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ ಆಗಿದ್ದರೆ ಆ ಆಯತಾಕಾರದ ಜಮೀನಿನ ಬಾಹುಗಳ ಅಳತೆ. ಈಗ ಚಿಕ್ಕ ಬಾಹು ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ ಆಗಿದೆ ಅಂತಂದ್ರೆ, ದೊಡ್ಡ ಬಾಹು ಚಿಕ್ಕ ಬಾಹುವಿಗಿಂತ 10 ಮೀಟರ್ ಹೆಚ್ಚಾಗಿದೆ ಅಂತ ಅರ್ಥ ಅಲ್ವಾ? ಹಾಗಿದ್ರೆ ಇದನ್ನ A+10 ಅಂತ ತಗೊಳ್ಳೋಣ. ಈಗ ಇದು 90 ಡಿಗ್ರಿ, ಅಂದ್ರೆ ಇದು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಬರುತ್ತೆ. ಇದು 90 ಡಿಗ್ರಿ ಇದ್ದಾಗ ಲಂಬಕೋನ ತ್ರಿಭುಜ ಆಯ್ತು, ಬಾಹುಗಳ ಅಳತೆ ಗೊತ್ತಾಯ್ತು. ಸೊ ಇಲ್ಲಿ ಎ ಬಿ ಪರಿಹಾರ, ಎ ಬಿ ಇಸ್ ಈಕ್ವಲ್ ಟು ಎಷ್ಟು? ಎ, ಹಾಗೆ ಬಿ ಸಿ is equal to A+10 meter. ಕರ್ಣ AC is equal to A+20 ಮೀಟರ್. ಈಗ ನಮ್ಗಿಲ್ಲಿ ಲಂಬಕೋನ ತ್ರಿಭುಜ ಇರೋದ್ರಿಂದ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸೋಣ. ತ್ರಿಭುಜ ABC ಯಲ್ಲಿ, ಓಕೆ, ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ? ಇಲ್ಲಿ ವಿಕರ್ಣ ಯಾವುದು? AC ಅಲ್ವಾ? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಓಕೆ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ AC ಅಳತೆ ಎಷ್ಟಿದೆ ಇಲ್ಲಿ? A+20 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು AB ಅಳತೆ A ಸ್ಕ್ವೇರ್, ಹಾಗೆ BC ಅಳತೆ A+10 ಹೋಲ್ ಸ್ಕ್ವೇರ್. ಇದು ಯಾವ ರೂಪದಲ್ಲಿದೆ? ಇದು A+B ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ. A+B ಬ್ರಾಕೆಟ್ ಸ್ಕ್ವೇರ್ ಅಂತಂದ್ರೆ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಅಲ್ವಾ? A ಸ್ಕ್ವೇರ್
ಒಂದೇ ನಿಮಿಷ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತಂದ್ರೆ 20ರ ವರ್ಗ ಪ್ಲಸ್ 2ab. 2ab ಅಂತಂದ್ರೆ ಓಕೆ ಎ ಸ್ಕ್ವೇರ್ ಪ್ಲಸ್ ಇದು ಕೂಡ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. 2 ಇಂಟು ಎ ಇಂಟು 10. ಎ ಸ್ಕ್ವೇರ್ ಪ್ಲಸ್ 20ರ ವರ್ಗ ಅಂತಂದ್ರೆ 400 ಪ್ಲಸ್ 22 40 ಎ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 100. 10ರ ವರ್ಗ ಅಂದ್ರೆ 100 ಪ್ಲಸ್ 12 20 20 ಎ. ಈಗ ಎ ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಮಾಡೋಣ. ಯಾಕೆ ಈ ಎ ಸ್ಕ್ವೇರ್ ಅನ್ನ ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ ಅದು ಮೈನಸ್ ಎ ಸ್ಕ್ವೇರ್ ಆಗುತ್ತೆ. ಸೊ ಎ ಸ್ಕ್ವೇರ್ ಅಲ್ಲಿ ಎ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಣ. ಏನ್ ಉಳಿಯುತ್ತೆ? 400 ಮೈನಸ್ 40. ಈಗ ಈ 100 ಮತ್ತೆ ಪ್ಲಸ್ 20 ಎ ಇದೆ ಅಲ್ಲ, ಅದನ್ನ ಈ ಕಡೆ ಶಿಫ್ಟ್ ಮಾಡೋಣ. ಅವಾಗ ಏನಾಗತ್ತೆ? 400 ಪ್ಲಸ್ 40 ಎ ಮೈನಸ್ 100 ಮೈನಸ್ 20 ಎ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಎ ಸ್ಕ್ವೇರ್ ಅನ್ನ ಎಲ್ಲಿ ಇದೆ ಅಲ್ಲೇ ಇಟ್ಕೊಳ್ಳೋಣ. ಓಕೆ, ಸೊ ಈ ಕಡೆ ಇದೆ. ಈಗ ಸ್ಥಿರಾಂಕಗಳು ಎಷ್ಟಿದೆ? ಇಲ್ಲಿ 400 ಇದೆ, ಇಲ್ಲಿ ಮೈನಸ್ 100 ಇದೆ. ಎಷ್ಟಾಯ್ತು? 300 ಪ್ಲಸ್ 40ರಲ್ಲಿ 20. ಇದು 40 ಎ. ಇದು 40 ಎ ಯಲ್ಲಿ 20 ಎ ಅನ್ನ ಕಳೆದ್ರೆ 20 ಎ ಬರುತ್ತೆ. ಎ ಇಸ್ ಈಕ್ವಲ್ ಟು ಎ. ಈಗ ಈ 300 ಪ್ಲಸ್ 20 ಎ ಅನ್ನ ಈ ಕಡೆ ಕಳ್ಸೋಣ. ಎಷ್ಟು ಬರುತ್ತೆ? ಎ ಸ್ಕ್ವೇರ್ ಮೈನಸ್ 300 ಮೈನಸ್ 20 ಎ ಈಸ್ ಈಕ್ವಲ್ ಟು 0. ಇದನ್ನ ಸರಿಯಾಗಿ ಬರ್ಕೊಳ್ಳೋಣ. ಎ ಸ್ಕ್ವೇರ್ ಮೈನಸ್ 20 ಎ ಮೈನಸ್ 300 ಈಸ್ ಈಕ್ವಲ್ ಟು 0. ಈಗ ಇಲ್ಲೊಂದು ಗ್ರೂಪ್. ಈಗ ನಾವೇನ್ ಮಾಡೋಣ? ಎ ಸ್ಕ್ವೇರ್ ಮೈನಸ್ 20 ಎ ಮೈನಸ್ 300 ಅಂದ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ವರ್ಗ ಸಮೀಕರಣ. ಸೊ ವರ್ಗ ಸಮೀಕರಣ ಇದ್ದಾಗ ನಾವೇನ್ ಮಾಡ್ಬೋದು? ಅಪವರ್ತನ ವಿಧಾನದಿಂದ ಬಿಡಿಸ್ಬೋದು. ಹೇಗೆ? ಇಲ್ಲಿ 300 ಬರ್ಬೇಕು, ಇಲ್ಲಿ 10 ಬರ್ಬೇಕು, 20 ಬರ್ಬೇಕು. ಹಾಗಿದ್ರೆ 300 ಗುಣಿಸಿದಾಗ 300 ಬರ್ಬೇಕು, ಕೂಡಿದಾಗ ಅಥವಾ ಕಳೆದಾಗ ಎಷ್ಟು ಬರ್ಬೇಕು? ಮೈನಸ್ 20 ಬರ್ಬೇಕು. ಮೈನಸ್ 20 ಅಂತಂದ್ರೆ ಯಾವ ಎರಡು ಸಂಖ್ಯೆಗಳು? ಯೋಚನೆ ಮಾಡ್ರಿ. 30 ಹತ್ತಲೆ 300. 30ರಲ್ಲಿ 10ನ್ನ ಕಳೆದ್ರೆ 20. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಕೊಟ್ಟಾಗ ಮೈನಸ್ 20 ಬರುತ್ತೆ ಅಲ್ವಾ? ಎ ಸ್ಕ್ವೇರ್ ಮೈನಸ್ 30a ಪ್ಲಸ್ 10a ಮೈನಸ್ 300 ಈಸ್ ಈಕ್ವಲ್ ಟು 0. ಈಗ ಒಂದು ಗ್ರೂಪ್ ಮಾಡೋಣ. ಇಲ್ಲಿ ಎ ಕಾಮನ್ ಇದೆ, ಎ ಮೈನಸ್ 30. ಹಾಗೆ ಇಲ್ಲಿ 10 ಕಾಮನ್ ಇದೆ. ಸೊ ಎ ಮೈನಸ್ 300ರಲ್ಲಿ 10ನ್ನ ಹೊರಗೆ ತೆಗೆದ್ರೆ 30 ಬರುತ್ತೆ, ಈಕ್ವಲ್ ಟು 0. ಇಲ್ಲಿ ಬರೀತೀನಿ ನೋಡ್ರಿ. ಎ ಮೈನಸ್ 30 ಎ ಮೈನಸ್ 30 ಒಂದು ಅಪವರ್ತನ, ಎ ಪ್ಲಸ್ 10 ಮತ್ತೊಂದು ಅಪವರ್ತನ. ಈಗ ಇವೆರಡು ಈಕ್ವಲ್ ಟು 0 ಅಂದ್ರೆ ಎ ಮೈನಸ್ 30 ಈಕ್ವಲ್ ಟು 0 ಹಾಗೆ ಎ ಪ್ಲಸ್ 10 ಈಕ್ವಲ್ ಟು 0. ಮೈನಸ್ 30ನ ಈ ಕಡೆ ಶಿಫ್ಟ್ ಮಾಡ್ರಿ. ಎ ಇಸ್ ಈಕ್ವಲ್ ಟು 30 ರೈಟ್. ಹಾಗೆ ಎ ಇಸ್ ಈಕ್ವಲ್ ಟು ಮೈನಸ್ 10. ನಮ್ಗೇನ್ ಕೇಳಿದ್ದಾರೆ? ಆಯತಾಕಾರದ ಜಮೀನಿನ ಬಾಹುಗಳ ಅಳತೆ ಅಂತ ಕೇಳಿದ್ದಾರೆ. ಸೊ ಎ ಬಿ ಇಸ್ ಈಕ್ವಲ್ ಟು ಎಷ್ಟಂತ ತಗೊಂಡಿದೀವಿ? ಎ ಅಂತಂದ್ರೆ 30 ಮೀಟರ್. ಹಾಗೆ ಇನ್ನೊಂದೇನ್ ತಗೊಂಡಿದೀವಿ? ಎ ಸಿ ಅಂತಂದ್ರೆ ಎ ಪ್ಲಸ್ 20 ಇದೆ. ಎ ಪ್ಲಸ್ 20 ಅಂದ್ರೆ 30 ಪ್ಲಸ್ 20 ಎಷ್ಟಾಗತ್ತೆ? 50 ಆಗತ್ತೆ. ಹಾಗೆ ಬಿ ಸಿ ಎಷ್ಟು ತಗೊಂಡಿದೀವಿ ನಾವು? ಎ ಪ್ಲಸ್ 10. ಸೊ ಎ ಅಂತಂದ್ರೆ 30 ಪ್ಲಸ್ 10 ಅಂತಂದ್ರೆ 40 ಮೀಟರ್. ಇದು ಬಾಹುವಿನ ಅಳತೆ. ಈ ಒಂದು ಪ್ರಶ್ನೆ ನಮಗೆ 3 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಓಕೆ, ಸೊ ಒಂದ್ಸತಿ ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ ಬಾಹುವಿನ ಅಳತೆ ಕೊಟ್ಟಿದ್ದಾರೆ ಮತ್ತೆ ರೆಕ್ಟ್ಯಾಂಗಲ್ ಅಂದ್ರೆ ಅದು ಆಯತಾಕಾರದಲ್ಲಿ ಇದೆ. ಆಯತಾಕಾರ ಜಮೀನು ಅಂತಂದಾಗ ಆಯತ ಹೇಗಿರುತ್ತೆ? ಅಭಿಮುಖ ಬಾಹುಗಳು ಸಮ. ಅಂದ್ರೆ ಇಲ್ಲಿ ಎ ಡಿ ಎಷ್ಟಿರತ್ತೆ ಅಷ್ಟೇ ಬಿ ಸಿ ಇರತ್ತೆ, ಎ ಬಿ ಎಷ್ಟಿರತ್ತೆ ಅಷ್ಟೇ ಸಿ ಡಿ ಇರತ್ತೆ. ಅಂದ್ರೆ ಅಭಿಮುಖ ಬಾಹುಗಳು ಸಮ. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನಮ್ಗೆ? ಒಂದೇ ನಿಮಿಷ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಓಕೆ,
ಇಲ್ಲಿ ಮಕ್ಕಳೇ ನಾವು 3 ವಿಧಾನವನ್ನ ಬಳಸ್ಬೋದು, ಅಥವಾ ನೀವು ಹಂತ ವಿಚಲನಾ ವಿಧಾನವನ್ನು ಬಳಸ್ಬೋದು. ನೇರ ವಿಧಾನ 3 ವಿಧಾನ ಇದೆ. ಒಂದು ನೇರ ವಿಧಾನ, ಆಮೇಲೆ ಅಂದಾಜು ಸರಾಸರಿ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಾಗೆ ಹಂತ ವಿಚಲನ ವಿಧಾನ. 3 ವಿಧಾನಗಳಿವೆ. ಓಕೆ, ವಿಚಲನ ವಿಧಾನ ಇದನ್ನ ನಾವು ಹಲವಾರು ಬಾರಿ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದೀವಿ. ಓಕೆ, ಸೊ ಹೇಗಿದೆ, ಹೇಗ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ದಿಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ ಅಲ್ವಾ. ಸೊ ನಾನೇನ್ ಮಾಡ್ತೀನಿ ಈಗ ನೇರ ವಿಧಾನವನ್ನ ತೋರಿಸ್ತೀನಿ. ಅಂದಾಜು ಸರಾಸರಿ ಮತ್ತು ಹಂತ ವಿಚಲನಾ ವಿಧಾನವನ್ನ ನೀವು ಬಿಡಿಸ್ರಿ. ಯಾಕಂತಂದ್ರೆ ಒಂದ್ಸಲ ಪ್ರಾಕ್ಟೀಸ್ ಆಗತ್ತೆ ನಿಮ್ಗೆ. ಈಗ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ವರ್ಗಾಂತರ ಅಂತಂದ್ರೆ CI, ಹೌದಾ? ಹಾಗೆ ಆವೃತ್ತಿ ಅಂತಂದ್ರೆ F.